ಎಲ್ಲರೂ ಹಲಸಿನ ಕಾಯಿಂದ ಚಿಪ್ಸ್ ಮಾಡೋದು ನೋಡಿದ್ದೀರಾ. ನಾನಿವತ್ತು ಹಲಸಿನ ಹಣ್ಣದಿಂದ ಚಿಪ್ಸ್ ಮಾಡ್ತಿದ್ದೀನಿ ನೋಡಿ. ಒಂದು ಪಾತ್ರಕ್ಕೆ ಎಣ್ಣೆಯನ್ನು ಹಾಕಿದ್ದೀನಿ, ತಪ್ಪು ಕಬಾಬ್ನ ಎಣ್ಣೆ. ಹಾಗೆ 4-5 ಹಲಸಿನ ತೊಳೆಯನ್ನು ತಗೊಂಡಿದ್ದೀವಿ. ಯಾಕೆಂದರೆ ನಮ್ಮ ಹತ್ರ ಇರೋದೇ 4-5 ಹಲಸಿನ ತೊಳೆ, ಮತ್ತು ಉಳಿದೆಲ್ಲ ತಿಂದು ಖಾಲಿ ಮಾಡಿದ್ದೀವಿ. ಆಮೇಲೆ ನಿಮಗೆ ಹಲಸಿನ ತೊಳೆಯನ್ನು ಬಿಡಿಸೋದು ಹೇಳ್ಕೊಡ್ತೀನಿ. ಬಿಡಿಸೋದು ಹೇಳಿಕೊಡೋದು ಬೇಡ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಆಮೇಲೆ ಹಲಸಿನ ತೊಳೆನ ಒಂದು ಚಾಕುವಿಂದ ಕಟ್ ಮಾಡಬೇಕು. ಹಿಂಗೆ ಕಟ್ ಮಾಡಿ, ನಿಧಾನ ಕಟ್ ಮಾಡಿ, ಕೈ ಬೆಳೆದ ಕಟ್ ಮಾಡ್ಕೋಬೇಡಿ. ಈ ಥರ ಕಟ್ಟಾಗಿರಬೇಕು, ಗೊತ್ತಿರುತ್ತೆ ನಿಮಗೆ. ಆಮೇಲೆ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕಾಮನ್ ಡೈಲಾಗ್, ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ. ನಂಗೆ ಉಪ್ಪು ಜಾಸ್ತಿ ಬೇಕು, ಜಾಸ್ತಿ ಹಾಕ್ಕೊಂಡು. ಹಾಗೆ ಆ ಉಪ್ಪು ಹಾಕಿರೋ ಪಾತ್ರಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕ್ಕೊಳ್ಳಿ. ನಂತರ ಹಲಸಿನ ತೊಳೆಯನ್ನು ಆ ಉಪ್ಪು ನೀರಲ್ಲಿ ನೆನೆಸಿ. ಜಾಸ್ತಿ ಹೊತ್ತು ನೆನೆಸೋದು ಬೇಡ, ನೀವು ಎಷ್ಟು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ 10 ನಿಮಿಷ ನೆನೆಸಿ ಸಾಕು. ಯಾಕೆ ನೆನೆಸಿರೋದು ಅಂತ ಹೇಳ್ತೀನಿ ನೋಡಿ. ಹಾಗೆ ಆ ಉಪ್ಪು ನೀರನ್ನ ಬಿಸಾಕಬೇಡಿ, ಕೊನೆ ತನಕ ಇಟ್ಕೊಂಡಿರಿ. ಆಮೇಲೆ ಹಲಸಿನ ತೊಳೆಯನ್ನು ಚೆನ್ನಾಗಿ ಹಿಂಡಿ ಒಂದು ಪಾತ್ರಕ್ಕೆ ಹಾಕ್ಕೊಳ್ಳಿ. ನಂತರ ಬಿಸಿಯಾದ ಎಣ್ಣೆಗೆ ತಪ್ಪು ಕಬಾಬ್ನ ಎಣ್ಣೆ. ಆ ಎಣ್ಣೆ ಕಾದಿದೆ ಅಂತ ಗೊತ್ತಾಯಿತು, ಒಂದು ಪೀಸ್ ಹಾಕಿದ ಮೇಲೆ ಗೊತ್ತಾಯಿತು. ಇರೋ ಪೀಸ್ನ ಹಾಕ್ಬಿಡ್ರು. ಅದಕ್ಕೆ ಇರೋದೇ ಸ್ವಲ್ಪ, ಎಲ್ಲದನ್ನೂ ಹಾಕ್ಬಿಡ್ತೀನಿ ನೋಡಿ. ಅದ್ರ ಪರಿಮಳ ಈ ಊರ ಕಡೆ ಎಲ್ಲ ಹಲಸಿನ ಹಪ್ಪಳ ಮಾಡ್ತಾರಲ್ಲ, ಆವಾಗ ಬೇಸಿದಾಗ ಇತ್ತ ಪರಿಮಳ ಬರುತ್ತಲ್ಲ, ಆ ಥರ ಪರಿಮಳ ಬರ್ತಾಯಿದೆ. ಕಾಯೋದು ತುಂಬ ಕಷ್ಟಪ್ಪ. ಇದು ಸದ್ಯ ಬೇಯಲ್ಲ, ಇದಕ್ಕೆ 5-15 ನಿಮಿಷ ಬೇಕು. ಯಾವಾಗ ಬೇಕು ಗುರು? ನಾನು ಆವಾಗಲೇ ಹೇಳಿದ್ನ ಉಪ್ಪು ನೀರು ಬಿಸಾಕಬೇಡಿ ಅಂತ ಇಟ್ಕೊಳ್ಳಿ ಅಂತ ಹೇಳಿದ್ನಲ್ಲ, ಅದೇನಕ್ಕೆ ಅಂತ ಹೇಳ್ತೀನಿ ನೋಡಿ. ಇವಾಗ ಈ ಪಾತ್ರಕ್ಕೆ ಉಪ್ಪು ನೀರು ಬಿಡೋಣ. ಉಪ್ಪು ನೀರು ಬಿದ್ದ ತಕ್ಷಣವೇ ಫುಲ್ಲು ರೆಡ್ ಆಗಿ ಸ್ಟಾರ್ಟ್ ಆಯ್ತು ನೋಡಿ. ತೋರಿಸ್ತೀನಿ ನೋಡಿ ಈಗ ವಿಡಿಯೋದಲ್ಲಿ ಮುಂದೆ. ನೋಡಿ ಯಾವ ಥರ ಕೆಂಪಾಗ್ಬಿಡುತ್ತೆ ನೋಡಿ, ಫುಲ್ ರೋಸ್ಟ್ ಆಗಿಬಿಡುತ್ತೆ. ಇದು ಚೆನ್ನಾಗಿ ಫ್ರೈ ಆಗಿದೆ, ಬಟ್ ಕುರುಮ್ ಅನ್ನೋ ಥರ ಫ್ರೈ ಆಗಿಲ್ಲ. ಯಾಕೇಳಿ ಇದು ಹಲಸಿನ ಹಣ್ಣಲ್ಲಿ ಮಾಡಿದ್ದಲ್ಲ, ನಾನೇ ಒಂದು ಡಿಫ್ರೆಂಟಾಗಿ ಮಾಡಿದ್ದು. ಸ್ವಲ್ಪ ಖಾರ ಪುಡಿ ಹಾಕೋಣ, ತಿನ್ನೋಕೆ ಚೆನ್ನಾಗಿರುತ್ತೆ. ನೋಡೋ ಯಾವ ಥರ ಟೇಸ್ಟ್ ಆಗಿದೆ ಅಂತ ನೋಡ್ತೀನಿ, ನೋಡಿ ವಿಡಿಯೋದಲ್ಲೇ ಹೇಳ್ತೀನಿ. ಫೈನಲಿ ಇದು ರೆಡಿ ಆಯಿತು, ತಿಂದು ನೋಡೋಣ. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ. ಗುಡ್ಡು ಉಪ್ಪು ಖಾರ ಹುಳಿ ಎಲ್ಲ ಮಿಕ್ಸ್ ಆಗಿ ಒಂಥರ ಚೆನ್ನಾಗಿದೆ. ಉಪ್ಪು ಖಾರ ಹುಳಿ ಹುಡ್ಕೊಬೋದು. ನಿಮಗೆ ಇಷ್ಟ ಇರಬೇಕಂದ್ರೆ ಅದನ್ನ ಬೇಯಿಸ್ಕೊಂಡು ತಿನ್ನೋರು ನಾವು, ನಮ್ಗೆ ಇಷ್ಟ ಇರಬೇಡ. ಚೆನ್ನಾಗಿದೆ. ಯಾಕೇಳು ನಾನು ಮಾಡಿದ್ದಲ್ಲ ಅದಕ್ಕೆ. ಅಷ್ಟು ಹಲಸಿನ ಹಣ್ಣಲ್ಲಿ ಇಷ್ಟು ಮಾತ್ರ ಆಗಿದೆ. ಇವಾಗ ಹಲಸಿನ ಹಣ್ಣಲ್ಲೂ ಈ ಥರ ಚಿಪ್ಸ್ ಮಾಡೋಕ್ಕಾಗುತ್ತಂತ ಇವತ್ತೇ ಗೊತ್ತಾಗಿದ್ದು. ಇವತ್ತೇ ಮಾಡಿದ್ದು ನಾನು ಫಸ್ಟು. ಯೂಟ್ಯೂಬಲ್ಲಿ ಬೇಕಾದ್ರೆ ಹುಡುಕಿ ನೋಡಿ, ಎಲ್ಲೇ ಯೂಟ್ಯೂಬಲ್ಲಿ ಹುಡುಕಿದ್ರು ಈ ಥರ ಹಣ್ಣಲ್ಲಿ ಚಿಪ್ಸ್ ಮಾಡಿರೋದು ಯಾರೂ ಇಲ್ಲ. ಯಾವ ವೀಡಿಯೋನೂ ಸಿಗೋಲ್ಲ. ಬೇಕಾದ್ರೆ ಎಷ್ಟು ಬೇಕಾದ್ರೆ ಹುಡುಕಿ, ನನ್ನ ವೀಡಿಯೋದಲ್ಲಿ ಮಾತ್ರ ಸಿಗೋದು. ಅದಕ್ಕೆ ನನ್ನ ವೀಡಿಯೋಕ್ಕೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಜವಾಗ್ಲೂ ಚೆನ್ನಾಗಿದೆ ಗುರು, ಸೀರಿಯಸ್ ಹೇಳ್ತೀನಿ, ಸುಳ್ಳು ಹೇಳ್ತಿಲ್ಲ. ನಿಜವಾಗ್ಲೂ ಪ್ರಾಮಿಸ್ ಚೆನ್ನಾಗಿದೆ. ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ತಿನ್ಬೋದು ನೀವು, ಚೆನ್ನಾಗಿದೆ.
ಈಗ ನನ್ನ ಮೇಲೆ ನಂಬಿಕೆ ಬರಲ್ಲ ಅಂದರೆ ನನ್ನ ಫ್ರೆಂಡ್ ಕೇಳ್ತೀನಿ. ಸರಿ, ನಾ ಇಲ್ಲೇ ಕರೆದಿ ಕೇಳ್ತೀನಿ. ಓಕೆನಾ? ಶರಣ ಅಜ್ಜ ಬಾಯಿಲ್ಲ ಒಂಚೂರು. ಇದು ಹಸಿ ಹಣ್ಣಿದು ಹಣ್ಣಿಂದ ಮಾಡಿರೋದು. ಒಂದ್ಸಲ ತಿಂದು ನೋಡು, ನಿಜವಾಗ್ಲೂ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ, ಇಲ್ಲ ಇಲ್ಲ ಅಂತ ಹೇಳು. ಸೀರಿಯಸ್ಲಿ ಹೇಳ್ತೀನಿ. ಏನ್ ಗುರು ಇದು ಸಖತ್ತಾಗಿದೆ, ತುಂಬಾ ಟೇಸ್ಟ್ ಆಗಿದೆ. ಮತ್ತೆ ನಿಜವಾಗ್ಲೂ ಹೇಳಿದ್ರೆ ನಾನು ಹೇಳ್ತೀನಿ, ಇವ್ರನ್ನ ಕೇಳ್ತೀನಿ, ಕೇಳ್ಬೇಕು ಚೆನ್ನಾಗಿದೆ ಚೆನ್ನಾಗಿಲ್ಲ ಒಂದ್ಸಲ. ತುಂಬಾ ಸಖತ್ತಾಗಿದೆ. ಪೂಜೆನೂ ಕೊಡ್ತಿದ್ದೆ, ಬಟ್ ಪೂಜೆ ಇಲ್ಲ ಇಲ್ಲಿ, ಅವಳು ಹೊರಗಡೆ ಹೋಗಿದ್ದಾಳೆ. ಇಲ್ಲ ಅವಳಿಗೆ ಕೊಡ್ತಿದ್ದೆ. ಅವಳು ನಿಜವಾಗ್ಲೂ ಚೆನ್ನಾಗಿದ್ರು ಚೆನ್ನಾಗಿಲ್ಲ ಅಂತ ಹೇಳೋಳು ಪಕ್ಕ ಅವಳು. ಸರಿ ಫ್ರೆಂಡ್ಸ್, ಬಾಯ್.